ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಹೈಕೋರ್ಟಲ್ಲಿ ಭರ್ಜರಿ ನೇಮಕಾತಿ ನಡೀತಾ ಇದೆ. ಅದು ಕೂಡ SLC ಪಾಸ್ ಆದರೆ ಸಾಕು, ಪರೀಕ್ಷೆ ಇಲ್ಲದೆ ನೇರವಾಗಿ ಆಯ್ಕೆ ಮಾಡಲಾಗುತ್ತದೆ. ಇದು ಒಂದು ಉತ್ತಮ ಅವಕಾಶ ಆಗಿರೋದ್ರಿಂದ ಕರ್ನಾಟಕದವರಿಗೆ ಯಾರು ಕೂಡ ಮಿಸ್ ಮಾಡದೆ ನೋಡ್ಕೊಳ್ಳಿ. ಇಲ್ಲಿ ಪಿಯೋನು, ವಾಚ್ಮ್ಯಾನು, ಸ್ವೀಪರು ಮತ್ತು ಲಿಫ್ಟ್ ಅಟೆಂಡರು ಹೀಗೆ ಹಲವಾರು ಹುದ್ದೆಗಳು ಲಭ್ಯವಿದ್ದು ಈ ಹುದ್ದೆ ಸರ್ಕಾರಿ ಕಾಯಂ ಉದ್ಯೋಗ ಆಗಿರುತ್ತದೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಕರ್ನಾಟಕದ ಹೈಕೋರ್ಟ್ ನೇಮಕಾತಿ 2026 ಇದು. ಓಕೆ, ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾದ ಯುವ ಜನತೆಗೆ ಅತ್ಯಂತ ಉಪಯುಕ್ತವಾದ ಒಂದು ಸರ್ಕಾರಿ ಉದ್ಯೋಗ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕರ್ನಾಟಕ ಹೈಕೋರ್ಟ್ ವತಿಯಿಂದ 2026ನೇ ಸಾಲಿನ ಭರ್ಜರಿ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ. SLC ಪಾಸ್ ಆದ ಅಭ್ಯರ್ಥಿಗಳಿಗೆ ಇದು ಒಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಪರೀಕ್ಷೆ ಇಲ್ಲದೆ ನೇರವಾಗಿ ಮೆರಿಟ್ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಎಂಬುದು ಈ ನೇಮಕಾತಿಯ ವಿಶೇಷತೆ ಆಗಿರುತ್ತದೆ. ಇದು ಸ್ಥಳ ಬೆಂಗಳೂರು, ಧಾರವಾಡ ಮತ್ತು ಕಲಬುರಗಿ ಘಟಕಗಳಲ್ಲಿ ಈ ನೇಮಕಾತಿ ನಡೆಯಲಿದ್ದು ಶಾಶ್ವತ ಸರ್ಕಾರಿ ಉದ್ಯೋಗವನ್ನು ಪಡೆಯಲು ಇದು ಒಂದು ಉತ್ತಮ ಅವಕಾಶ ಅಂತ ಹೇಳಬಹುದು. ಈ ಬಾರಿ ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಯ ಮೂಲಕ ಹಲವಾರು ಅಭ್ಯರ್ಥಿಗಳಿಗೆ ಉದ್ಯೋಗ ದೊರೆಯುವಂಥ ಸಾಧ್ಯತೆ ಇರುತ್ತದೆ. ಈ ನೇಮಕಾತಿಯಲ್ಲಿ ಗ್ರೂಪ್ ಡಿ ಹುದ್ದೆಗಳು ಒಳಗೊಂಡಿರುವುದು ಪಿಯೋನು, ವಾಚ್ಮ್ಯಾನು, ಸ್ವೀಪರು ಮತ್ತು ಲಿಫ್ಟ್ ಅಟೆಂಡರ್ ಹುದ್ದೆಗಳಾಗಿರುತ್ತದೆ. ಒಟ್ಟು ಹುದ್ದೆಗಳು ಸುಮಾರು 93ರಿಂದ 100ರ ಒಳಗೆ ಇರುವಂಥ ಸಾಧ್ಯತೆ ಇರುವುದರಿಂದ ಈ ಎಲ್ಲ ಹುದ್ದೆಗಳು ಸರ್ಕಾರಿ ಮತ್ತು ಶಾಶ್ವತ ಉದ್ಯೋಗಗಳಾಗಿವೆ. ಇಲ್ಲಿ ಅರ್ಹತೆ ಹೇಳಿದರೆ SLC 10ನೇ ತರಗತಿ ಪಾಸಾಗಿರಬೇಕು. ಹೆಚ್ಚಿನ ವಿದ್ಯಾಭ್ಯಾಸ ಅಗತ್ಯವಿಲ್ಲ. ಇದು ಕಡಿಮೆ ವಿದ್ಯಾರ್ಹತೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಅಂತ ಹೇಳ್ಬೋದು. ಅನುಭವ, ಲಿಫ್ಟ್ ಅಟೆಂಡರ್ ಅನುಭವ ಅಗತ್ಯ ಅಂತ ಹೇಳಿದ್ದಾರೆ. ಲಿಫ್ಟ್ ಅಟೆಂಡರ್ ಮಾಡಲಿಕ್ಕೆ ಉಳಿದ ಹುದ್ದೆಗಳಿಗೆ ಅನುಭವದ ಅಗತ್ಯವಿಲ್ಲ. ವಯಸ್ಸಿನ ಮಿತಿ ಇಲ್ಲಿ ಕನಿಷ್ಠ 18, ಗರಿಷ್ಠ 40 ವರ್ಷ ಅಂತ ಹೇಳಿದ್ದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ. ಸಂಬಳದ ವಿವರ ಈ ನೇಮಕಾತಿಯ ಪ್ರಕಾರ 19,900ರಿಂದ 63,200 ಹಾಗೆ 21,700ರಿಂದ 69,100ರವರೆಗೆ ಸ್ಯಾಲರಿಯನ್ನು ಒಳಗೊಂಡಿದೆ. ಇದು ಸರ್ಕಾರಿ ಉದ್ಯೋಗಕ್ಕೆ ಉತ್ತಮ ವೇತನ ಶ್ರೇಣಿಯಾಗಿರುತ್ತದೆ. ಇದಕ್ಕೆ DA ಅಂದರೆ ಡಿಯರೆನ್ಸ್ ಅಲೆವೆನ್ಸು, ಹಾಗೆ HRA ಅಂದರೆ ಹೌಸ್ ರೆಂಟ್ ಅಲೆವೆನ್ಸು, ಇತರ ಭತ್ಯೆಗಳು ಕೂಡ ಲಭ್ಯವಿದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಲಿಖಿತ ಪರೀಕ್ಷೆ ಇಲ್ಲ, ಆನ್ಲೈನ್ ಟೆಸ್ಟ್ ಇಲ್ಲ. ಆಯ್ಕೆ ವಿಧಾನ SLC ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟು, ನಂತರ ಇಂಟರ್ವ್ಯೂ ಆಗಿರುತ್ತದೆ. ಅಂದರೆ ನಿಮ್ಮ SLC ಅಂಕಗಳು ತುಂಬ ಮುಖ್ಯವಾಗಿರುತ್ತದೆ. ಅರ್ಜಿ ಶುಲ್ಕಗಳು ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳು 200 ರೂಪಾಯಿ ಮತ್ತು SC ST ಅಭ್ಯರ್ಥಿಗಳು 100 ರೂಪಾಯಿಯನ್ನು ಆನ್ಲೈನ್ ಮುಖಾಂತರ ಪಾವತಿಸಬೇಕಾಗುತ್ತದೆ. ಇಲ್ಲಿ ಪ್ರಮುಖ ದಿನಾಂಕ, ಅರ್ಜಿ ಪ್ರಾರಂಭ ದಿನಾಂಕ 22 ಏಪ್ರಿಲ್ 2026ಗೆ ಆರಂಭವಾಗಿದ್ದು ಕೊನೆಯ ದಿನಾಂಕ 21 ಮೇ 2020 ಆಗಿರುತ್ತದೆ. ಹಾಗಾಗಿ ಸ್ನೇಹಿತರೆ, ಕೊನೆಯ ದಿನಾಂಕಕ್ಕೆ ಕಾಯಬೇಡಿ, ಈಗಲೇ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸುವಂಥ ವಿಧಾನ ಇದೆಯಲ್ಲ, ತುಂಬ ಸುಲಭವಾಗಿದೆ. ನಿಮ್ಮ ಯೂಟ್ಯೂಬ್ ವಿಡಿಯೋಗೆ ಒಳಗೊಂಡಿರುವಂಥ ಇಲ್ಲಿ ನಿಮಗೆ ಲಿಂಕ್ ಇದೆಯಲ್ಲ, ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ಗೆ ನೇರವಾಗಿ ವಿಸಿಟ್ ಮಾಡಿದ್ರೆ ಅಲ್ಲಿ ನಿಮಗೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಪಿನ್ ಮಾಡ್ತೀನಿ, ನೀವು ನೇರವಾಗಿ ಅಪ್ಲೈ ಮಾಡ್ಕೋಬಹುದು. ಇಲ್ಲಾಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ಗೆ ಬಂದರೆ ಅಲ್ಲಿ ನೀವು ಲಿಂಕನ್ನು ಪಡೆದುಕೊಳ್ಬಹುದು. ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಇಲ್ಲಿ ನೀವು ಮಾಡಬೇಕಾದದ್ದು ಮೊದಲಿಗೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ. ಈ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ಅಲ್ಲಿ ರಿಕ್ವೈರ್ಮೆಂಟ್ ವಿಭಾಗವನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ಗ್ರೂಪ್ ಡಿ ಆಯ್ಕೆಯನ್ನು ಆರಿಸಬೇಕು. ನಂತರ ಅಲ್ಲಿ ಅರ್ಜಿ ಫಾರಮ್ ಇರುತ್ತೆ, ಅದನ್ನು ಫಿಲ್ ಮಾಡಬೇಕಾಗುತ್ತೆ. ನಂತರ ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡುವಂಥ ಅವಕಾಶ ಇರುತ್ತದೆ. ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿಕೊಂಡು ನಂತರ ಶುಲ್ಕವನ್ನು ಪಾವತಿಸಬೇಕು. ನಂತರ ಇದನ್ನು ಸಬ್ಮಿಟ್ ಮಾಡಿಕೊಳ್ಳಿ. ಅಗತ್ಯ ದಾಖಲೆಗಳು ಕೇಳಿದ್ದಾರೆ. SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಹಾಗೆ ನಿಮ್ಮ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರು, ಹಾಗೆ ಜಾತಿ ಪ್ರಮಾಣ ಪತ್ರ ಮತ್ತು ಅನುಭವ ಪ್ರಮಾಣ ಪತ್ರ ಅಗತ್ಯವಿದ್ದರೆ, ಅಂದರೆ ನಿಮ್ಮಲ್ಲಿ ಇದ್ದರೆ ಮಾತ್ರ. ಓಕೆ, ಕೆಲಸದ ಜವಾಬ್ದಾರಿ ಕಚೇರಿ ಸಹಾಯ, ಫೈಲ್ ಹ್ಯಾಂಡ್ಲಿಂಗ್, ಸ್ವಚ್ಛತೆ ಕಾರ್ಯ, ಕೋರ್ಟು ಸಹಾಯ ಹಾಗೂ ಭದ್ರತಾ ಕೆಲಸ ಆಗಿರುತ್ತದೆ. ಈ ಉದ್ಯೋಗಗಳು ಪರ್ಮನೆಂಟ್ ಉದ್ಯೋಗ ಆಗಿರೋದು. ಉತ್ತಮ ರೀತಿಯ ಸಂಬಳ ಮತ್ತು ನಿವೃತ್ತಿ ಸೌಲಭ್ಯಗಳು, ಕಡಿಮೆ ಅರ್ಹತೆ, ಪರೀಕ್ಷೆ ಇಲ್ಲದೆ ಸೆಲೆಕ್ಟ್ ಆಗುವಂಥ ಸಾಧ್ಯತೆ. ಇದು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವಕರಿಗೆ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಹಾಗೆ ನಿಮಗೆ ಟೆಲಿಗ್ರಾಮಲ್ಲಿ ನಮ್ಮ ಡಿಸ್ಕಷನ್ ಫಾರ್ಮು ಓಪನ್ ಆಗಿದೆ. ನೀವು ನೇರವಾಗಿ ನಮ್ಮ ಟೆಲಿಗ್ರಾಮ್ ಲಿಂಕಿಗೆ ವಿಸಿಟ್ ಮಾಡಿಕೊಂಡು ಫಾಲೋ ಮಾಡ್ಕೊಳ್ಳಿ. ಹಾಗೆ ನೀವು 3 ಡಾಟನ್ನು ಕ್ಲಿಕ್ ಮಾಡಿಕೊಂಡು ನೀವು ನೇರವಾಗಿ ಡಿಸ್ಕಷನ್ ಫಾರ್ಮನ್ನು ಓಪನ್ ಮಾಡಿಕೊಂಡು ಅಲ್ಲಿ ಜಾಯಿನ್ ಆಗಿ
ನಿಮಗೆ ಯಾವುದೇ ರೀತಿಯ ಡೌಟನ್ನು ಕ್ಲಿಯರಾಗಿ ನೀವು ಅಲ್ಲಿ ಮೆನ್ಷನ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.